ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ನಮ್ಮ ಮಮ್ಮಿ ವಿಡಿಯೋ ಮಾಡ್ಕೊಂಬಂದಾಳ. 2 ವಿಡಿಯೋ ಹಾಕಿವಲ್ಲ, ಅಲ್ಲಿ ನಮ್ಮ ಅಕ್ಕಂದು ನಾಳೆಗೆ ಇವಾಗ ಎಂಗೇಜ್ಮೆಂಟು ಉಂಟು. ಅದಕ್ಕೆ ನಾವು ಇವತ್ತು ಏಕ ನಾವೆಲ್ಲ ತಿರುಗಿ ರೆಡಿ ಮಾಡಿ ನಮ್ಮ ಅಕ್ಕನ ಎಂಗೇಜ್ಮೆಂಟ್ ಮಾಡಕ್ಕೆ ಹೋಗ್ಬರ್ರಿ. ಚೋಟು ಬಾಕ್ಸ್ ಮಮ್ಮಿ ಎಲ್ಲ ರೆಡಿ ಮಾಡ್ಕೊಂಡಾರ ನೋಡ್ರಿ. ಈಗ ಬ್ಯಾಗ್ 10 ರೂಪಾಯಿ ಬೇಗ. ಇನ್ನು ಅನುಶ್ರೀ ಅಮೂಲ್ಯ ಸ್ಕೂಲ್ನಾಗ ಅದಾರ. ನಾವೇನ ಎಲ್ಲ ಇಲ್ಲಿ ರೆಡಿ ಆಗ್ಬಿಟ್ಟಿರ್ತೀರಿ. ನಮ್ದೇನು ಸಂಸಾರ. ಆಯ್ತು, ಇವ್ರು ನೋಡ್ರಿ ಆಲ್ರೆಡಿ ರೆಡಿ ಆಗ್ಯಾರ ನೋಡ್ರಿ. ಸಾಂಗ್ ಮಾಡ್ಕೊತ ಈಕೆ ನೋಡ್ರಿ. ಬಾಕ್ಸ್ ಸಂಬಂಧದಾಗ ಜಗಳ ಆಡ್ತಿರ್ಲಿಲ್ಲ. ಚಿಂಟು ಫೈನಲಿ ನಮ್ಮೂರಿಗೆ ಬಂದು ಇಲ್ಲ ಒಳಗೆ ರೋಡ್. ನಾವಿಲ್ಲ ಹೊರಗೆ ನಿಂತಿಲ್ಲ. ಗಾಡಿ ಇರಲಿಲ್ಲ. ನಿಮ್ಮ ಅಪ್ಪ ಗಾಡಿ ತೊಗೊಂಡು ನಾ ರಾಯಲ್ ಎನ್ಫೀಲ್ಡ್ ಬ್ಯಾಂಕ್ ನಿಂತೀನಿ. ಅವರಿಬ್ಬರು ನೋಡಿ ಎಕ್ಸೆಲ್ ಗಾಡಿ ಬ್ಯಾಂಕ್ ನಿಂತಾರೆ ನೋಡು. ಹಾಯ್ ಹಲೋ ಫ್ರೆಂಡ್ಸ್, ನೋಡಿ ಇವತ್ತಿನ ಬ್ಲಾಗ್ ಏನಾಗಿತ್ತಂದರೆ, ನಾವು ನಮ್ಮೂರಿಗೆ ಬಂದೇವ್ರಿ. ಇಲ್ಲಿ ಎಂಗೇಜ್ಮೆಂಟ್ ನಮ್ಮೂರಾಗ ಇಟ್ಕೊಂಡಿದ್ದೇವ್ರಿ. ಲಾಸ್ಟ್ ವಿಡಿಯೋದಲ್ಲಿ ಅಲ್ಲಿ ಊರಾಗ ಇಟ್ಟಿದ್ದೇವೆ ಬೀಗರ ಕಡೆ. ಈಗ ನಾವು ಫೈನಲಿ ನಮ್ಮೂರಿಗೆ ಬಂದ್ವಿ ಫ್ರೆಂಡ್ಸ್. ಇದೆ ಮನೆ, ಇಲ್ಲಿ ಕಿಚನ್ನು, ಇದು ಲಿವಿಂಗ್ ರೂಮ್, ಇದೆಲ್ಲ ಹೊರಗೆ ನೋಡ್ರಿ. ಇಲ್ಲಿ ಮುಂದೆ ಸ್ಟೇಜ್, ಇಲ್ಲಿ ಕಿಚನ್. ಇವ್ರು ನೋಡ್ರಿ ಇದೆಲ್ಲ. ಸೊ ಗಾಯ್ಸ್, ಇವಾಗ ಫೈನಲಿ ಕತ್ತಲಾಗ್ಬಿಟ್ಟೈತಿ. ಇದು ನಮ್ಮ ದೊಡ್ಡಪ್ಪನ ಮನೆ, ಅದು ನಮ್ಮ ಚಿಕ್ಕಪ್ಪನ ಮನೆ, ಅದು ನಮ್ಮ ದೊಡ್ಡಪ್ಪನ ಮನೆ. ಹಿಂಗೆ ಎಲ್ಲ ಸಾಲು ಕದಾವು. ಎಂಗೇಜ್ಮೆಂಟ್ ಇರೋದು ಈ ಮನೆಯಲ್ಲಿ. ಇವಾಗ ಇವರೆಲ್ಲ ನೋಡ್ರಿ ಹಿಂದದಾರ, ಕಾಣಿಸಂಗಿಲ್ಲ ನೋಡ್ರಿ. ಕೆಲಸ ಭವಿಷ್ಯ ಇಟ್ಟತಾರೆ. ಸ್ವಲ್ಪ ಮಾಡಿದೆವು ನಾವು. ಈಗ ಏನು ಮಾಡ್ತಾರೆ ನೋಡಿ. ಸೊ ಗಾಯ್ಸ್, ಇವಾಗ ಫೈನಲಿ ನಾವು ಊಟ ಮಾಡತ್ತೀವಿ. ಟೈಮು 8 ಗಂಟೆ. ಮಧ್ಯಾಹ್ನ ಊಟ ಮಾಡಾರ್ದೆ ಬಂದಿದ್ದೀನಿ. ಇವತ್ತು ನನ್ನ ನೆನಪೇ ಆಗಿಲ್ಲ ಊಟ ಮಾಡಿದ್ದೆ ಬಿಟ್ಟು ಅನ್ನೋದು. ಸೊ ಊಟಕ್ಕೆ ಚಪಾತಿ, ಬದ್ನಿಕಾಯಿ ಪಲ್ಯ, ಬ್ಯಾಳಿ ಸಾಂಬಾರು. ಒಂದೇ ಚಪಾತಿ ತೊಗೊಂಡಿನಿ ನೋಡಿ. ಚಪಾತಿ ಇದು ಮಾಡಬೇಡ್ರಿ, ಹೊಟ್ಟೆ ಕಡಿಸ್ಬೇಡ್ರಿ. ನೋಡ್ರಿ, ಮತ್ತೆ ಸಿಗೋಣ ನಾಳೆ ಬ್ಲಾಗ್ಗಳು. ಅಲ್ಲಿ ತನಕ ಟೇಕ್ ಕೇರ್. ನೋಡಿ, ನಾವು ಈಗ ಊರಿಗೆ ಬಂದೇವಿ. ಬಂದ ಬಳಿಕ ನನ್ನ ಮಗಳು ಇಲ್ಲಿ ಅವರಿಬ್ಬರಿಗೆ ಅಂದರೆ ಎಂಗೇಜ್ಮೆಂಟ್ ಇದ್ದಿದ್ದು ಹುಡುಗಿ ಒಂದು, ನನ್ನ ಮಗಳು ಒಂದು ಕೂಡಿ ಅವ್ರಿಗಿಬ್ಬರಿಗೆ ಅಕ್ಕ ತಂಗಿಯರಿಗೆ ಊರಾಗ ಗುಡಿಗೆ ದೇವಸ್ಥಾನಕ್ಕೆ ಹೋಗಿ ಬರವತ್ತ ಕಳಿಸಿದ್ದೇವ್ರಿ. ಸೊ ಗೈಸ್, ನಾವು ಇವಾಗ ಲಕ್ಷ್ಮೀ ಗುಡಿಗೆ ಹೋಗಂದು ಇಲ್ಲಿ ಕನ್ನೋಳಿ ಮುತ್ಯಾರ ಮಠಕ್ಕೆ ಬಂದೇವೆ ನೋಡ್ರಿ. ನಮ್ಮ ಅಕ್ಕ ಸೊ ಗಾಯ್ಸ್, ನಾವಿವಾಗ ನಮ್ಮೂರಾಗ ಲಕ್ಷ್ಮೀ ಗುಡಿಗೆ ಹೋಗ್ಬಂದು ಕನ್ನೋಳಿ ಮುತ್ಯಾರ ಮಠಕ್ಕೆ ಹೋಗ್ಬಂದು ಈ ಸದ ಹೊಳ್ಳಿ ಹೊಂಟೀವಿ ನೋಡ್ರಿ. ಇಲ್ಲಿ ಹೋಗೋ ಟೈಮಿಗೆ ಯಾರೂ ಬರಂಗಿಲ್ಲ. ಎಲ್ಲ ನೋಡ್ಕೋತ ಬಾರಿ ಅವ್ವ. ಇನ್ನೊಬ್ಬರು ಇಲ್ಲಿ ನೋಡ್ರಿ, ಅವರು ದೇವಸ್ಥಾನಕ್ಕೆ ಹೋಗಿ ಬರಾಗ ಅವ್ರ ಕಾಕ ಬಂದಂತ್ರಿ. ಮತ್ತು ಅವ್ರ ಕಾಕನ ಗಾಡಿ ಮೇಲೆ ಬಂದಾರ. ಈಗ ಮುಂದೆ ನೆಕ್ಸ್ಟ್ ಎಂಗೇಜ್ಮೆಂಟ್ದು ವಿಡಿಯೋ ತೋರಿಸ್ತೇವೆ ನೋಡಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರೂ ಸಪೋರ್ಟ್ ಇರಲಿ. ಯಾರು ಬರೀ ವಿಡಿಯೋ ನೋಡಿಬಿಡ್ಬೇಡ್ರಿ.
ಕಷ್ಟಪಟ್ಟು ಮಾಡ್ಲಕತ್ತೀವಿ ನಾವು. ನೋಡ್ರಿ ನಮ್ದು ಉಳ್ಳಾಗಡ್ಡಿ ಹೊಲ ತೋಟ ನೋಡ್ರಿ ಅದಾವ್ರಿ ಇಲ್ಲಿ. ನೋಡ್ರಿ ಇಲ್ಲಿ ಮೆಣಸಿ ಗಿಡ ನೋಡ್ರಿ ಹೆಂಗದಾವು. ನೋಡ್ರಿ ನಾವು ಹೊಲದಾಗ ಇರೋದ್ರಿಂದ ಊರಾಗ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಮಾಡ್ಬೇಕಾದ್ರೆ ಗಾಡಿ ತೊಗೊಂಡು ಹೋಗಿ ಬರಬೇಕು. ನೋಡ್ರಿ ಇಲ್ಲಿ ನಾವು ಹುಡುಗಿ ಎಲ್ಲ ಹಾಕ್ಲಕತ್ತೀವ್ರಿ. ವಸ್ತುದು ತಂದಿದ್ದು ಆಕಿಗೆ ಕೈಯಾಗ ಬಳೆ ಬಿಜ್ ಬಳೆ ತಂದಿದ್ರಿ ಹೊಲ್ದಾಗ. ಆಕಿ ಬಳಗಾರ್ತಿ ಇವು ಎಲ್ಲಿ ಬರಲಿ ನೀವು ಎಲ್ಲ ಸೈಜ್ ಬಳೆ ಕೊಡ್ರಿ ಕೊಡ್ತೀನಿ ಅಂತಂದ್ರಿ. ಇಬ್ರು ಅಳತಿಗೆ ಅವ್ರಿಬ್ರಿಗೆ ಅಕ್ಕ ತಂಗಿಗೆ ಏನದ ಬಳೆ ಹಾಕ್ಸಿದೇವ್ರಿ. ಬರೋಣ ಅವ್ರ ಅಕ್ಕ ಬಳೆ ಉಡ್ಸಿದ್ಳು. ಒಂದು ಹೆಣ್ಮಕ್ಳದ್ದು ಏನಿಲ್ಲ ನೋಡ್ರಿ, ಸಡಗರ ಒಂದೊಂಥರ ಏನಪ್ಪ ನೋಡ್ರಿ, ಹೆಣ್ಮಕ್ಳು ಇರ್ಬೇಕಂತ ಅಂತಾರೆ. ನಮ್ಗೆ 3 ಮಂದಿ ಹೆಣ್ಮಕ್ಳು ಇರೋದರಿಂದ ನಾವು ಇಷ್ಟೆಲ್ಲ ಮಾಡ್ಬೇಕ್ರಿ. ಅವ್ರಿಗೆ 2 ಹೆಣ್ಮಕ್ಳು, ನಮಗೆ 3 ಮಂದಿ ಹೆಣ್ಮಕ್ಳು. ಈಗ ನೋಡ್ರಿ ಇವರು ಬಳೆ ಉಟ್ಕೊಳಕತ್ತವ್ರದ್ದು ಎಂಗೇಜ್ಮೆಂಟ್ ಅದ. ಈಗ ಆಕಿ ಉಡ್ಸೋಕಿ ದೊಡ್ಡ ಮಗಳು, ಇವರು 2ನೇದವರು. ಈಕಿನ ಬೆನ್ನ ಮೇಲೆ ಒಂದು ಹುಡುಗ ಐತ್ರಿ. ಇವ್ರದ್ದೇ ಎಂಗೇಜ್ಮೆಂಟ್. ಇವರಿಗೆ ಎಂಕಂಚಿ ಕೊಟ್ಟಿದ್ದು. ಮುಂದೆ ಈಗ ಬಳೆ ಉಡ್ಸೋದಾದ ನಂತರ ಎಂಗೇಜ್ಮೆಂಟದು ತೋರಿಸ್ತೀವಿ. ನೋಡ್ರಿ ಚಂದ ಕೈ ತುಂಬ ಹಸ್ರು ಬಳೆ ಉಟ್ಕೊಂಡು ಇಡ್ತಾರೆ. ಈಗೇನು ಈ ಮಕ್ಳು ಬರೀ ಹುಟ್ಟುಗೈಲೇ ಇರೋದು, ಒಂದೊಂದು ಬಿಲ್ವಾರ ಹಾಕೊಳ್ಳೋದು ಮಾಡ್ತಾರೆ ನೋಡ್ರಿ. ಅದಕ್ಕೆ ಹಿಂದೆ ಈ ಹಸ್ರು ಗಾಜಿನ ಬಳೆ ಐತಿ. ಬರೀ ಮತ್ತು ಮಧ್ಯಾಹ್ನದಿಂದ ಎಲ್ಲ ಬಟ್ಟೆ ಮಾಡೋದು, ಹಳೆಯಾಗ ಮಗಳಿಗೆ ಬಟ್ಟೆ ಮಾಡೋದು ತೋರಿಸ್ತೇವ್ರಿ ಇಲ್ಲಿ. ನೋಡ್ರಿ ಎಂಗೇಜ್ಮೆಂಟ್ಗೆ ಏನಂದ್ರೆ ಹಣ್ಣು ಹಂಪ್ಲ ಬೀಗರು ತಂದು ಹಣ್ಣಿಟ್ಟು ಸೀರೆ ಉಡಿಸ್ತಾರ್ರಿ. ನಾವಿಲ್ಲಿ ಬಟ್ಟೆ ಮಾಡಾಕತ್ತೇವೆ ನೋಡ್ರಿ. ಇಲ್ಲಿ ಏನಂದ್ರೆ ಹುಡುಗನ ಅಕ್ಕ ಬಗ್ಗೆ ತಮ್ಮ ಆಗ್ಬೇಕು ಗೊತ್ತಿಲ್ರಿ. ಇನ್ನು ಫಸ್ಟ್ ಹೊಸ ಬೀಗ್ತನದ. ಕಮೆಂಟ್ ಮಾಡಿ ಅಕ್ಕ ಆಗ್ಬೇಕಾ ತಮ್ಮ ಆಗ್ಬೇಕಾ ಗೊತ್ತಿಲ್ಲ. ಅಕ್ಕ ಆಗ್ಬೇಕೇನು ಏನು ತಂಗಿ ಆಗ್ಬೇಕಾ ಗೊತ್ತಿಲ್ರಿ. ಅವರು ಮನೆಯವರು ಅವರು ಕೂಡಿ ಬಟ್ಟೆ ಮಾಡಿದ್ರು. ಏನೇ ಅಂಡರ್ಸ್ಟ್ಯಾಂಡಿಂಗ್ ಇದ್ದರೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡ್ರಿ ಬಟ್ಟೆ ಮಾಡಾಕತ್ತಾರ. ಆಲ್ಮೋಸ್ಟ್ ಅಕ್ಕನ ಗಂಡ ಬಟ್ಟೆ ಮಾಡ್ಯಾರ್ರಿ ಹನ್ನೊಂದು ಬಟ್ಟೆಗೆ. ಇಲ್ಲಿ ಹುಡುಗನ ಅವ್ರ ಅಕ್ಕನ ಮಗ ಅದಾನ, ತಮ್ಮನ ಮಗ ಅದಲ್ಲ, ಒಟ್ಟು ಭಾರಿ ಕ್ಯೂಟ್ ಇದ್ದೇನ್ರಿ. ಆದ್ರೆ ಬೆರಕಿನೂ ಅಷ್ಟೇ ಇದ್ದ. ನೋಡ್ರಿ ಇಲ್ಲಿ ಸಾಡಿ ಮತ್ತು ಅವರು ಬೀಗರು ಮಾಡಿದ್ದು ಸೀರೆ ಉಡ್ಸ್ಕೊಂಡು ಬಂದೇವ್ರಿ. ಮತ್ತು ಹುಡುಗಿಗೆ ಏನದ ಕಾಲನ್ ಚೈನ ತಂದಿದ್ರಿ. ಕಾಲನ್ ಚೈನ ಹಾಕಿ ಬಟ್ಟೆ ಮಾಡಿದಾರ್ರಿ. ಚಂದ್ರಿ ಇವು ಶಿಸ್ತ ಹಿಂಗೆ ಥರ ಮಾಡಿದ್ರೆ ಹೆಣ್ಮಕ್ಳಿಗೆ ಬೆಳೆಸಿ ದೊಡ್ಡವ್ರು ಮಾಡಿ ಗಂಡನ ಮನೆಗೆ ಕಳಿಸ್ಬೇಕಾರೆ ತುಂಬ ಬೇಜಾರಾಗುತ್ತೆ ರೀ. ಆದರೂ ಅನಿವಾರ್ಯನೇ. ನಮ್ಮ ಸಂಸ್ಕೃತಿ ಸಂಸ್ಕಾರ ಒಂದು ಫಾಲೋ ಮಾಡ್ಬೇಕಲ್ರಿ. ನಮ್ಮಲ್ಲಿ ದಂಡಿ ಚಂದ ಹೆಣಿತಾರ್ರಿ, ಹೂವಿನ ದಂಡಿ. ಅವರು ಹಾರನ ಜೊತೆ ಮ್ಯಾಚ್ ಆಗುತ್ತೆ ಅಂತೇಳಿ ನಾವು ಬಿಚ್ಚಿ ಮತ್ತು ಅದು ಕಟ್ಟಿದೇವ್ರಿ. ಆದ್ರೆ ಅದು ಮ್ಯಾಚ್ ಅಲ್ಲಿ ಸದ್ದೇನು ಕಟ್ಟಿದ್ದೇವಲ್ರಿ, ಇದೇ ಚೆಂದಾಗಿತ್ತು. ಈಗ ನೋಡ್ರಿ ಬಟ್ಟೆ ಮಾಡಿ ಮಗಳಿಗೆ ಹಳೆಯಾಗ ಬಟ್ಟೆ ಮಾಡಿಂದ ಕ್ಯಾಮ್ರಾ ಮುಂದೆ ಇಟ್ಕೊಂಡು ನಿಂತಿದ್ದಲ್ರಿ, ಬಂಗ್ಲ ಇಟ್ಕೊಂಡು ನಿಂತಿದ್ದೆವು ನೋಡ್ರಿ. ಈಗ ಹಾರ ಬದಲಾಯಿಸ್ಕೋತಾರ ನೋಡ್ರಿ. ಈಗ ಅವ್ರು ನಮ್ಮ ಮಳೆನೇ ಫುಲ್ ಹೈಟ್ ಇದ್ರಿ. ನನ್ನ ಮಗಳಿಗೆ ಹಾಕೋದು ಈಜಿನೇ ಹಾಕ್ಬಿಟ್ರು ಅವರು. ಆಕೆ ಹಾಕ್ತಾ ನೋಡ್ರಿ ಇನ್ಮ್ಯಾಗ ಹೊಳ್ಳಿ. ಜಿಗ್ದು ಹಾಕ್ಲಿಕತ್ತಾಳ್ರಿ ನಮ್ಮ ಮಗಳು. ನೋಡ್ರಿ ಇವರು ವರನ ಅಕ್ಕ ತಂಗಿದಾರ್ರಿ ಇಬ್ರು. ಅವಳಿ ಜೋಳಿ ಕಣ್ಣಂಗೆ ಅಲಕತ್ತಾರ್ರಿ ಅವರು.
ನಾನು ಇಲ್ಲಿ ಸೈಡ್ ನಿಂತಿದ್ದೇನೆ ರೀ. ಕಳಸ ತಗೊಂಡು ಅವ್ರ ಹಾರ ಬದಲಾಯಿಸ್ಕೊಂಡಿಂದ ಬಟ್ಟೆ ಉಡ್ಸಿಂದ ಅದು ದಂಡಿ ಫಸ್ಟ್ನೇದೇ ಚಂದ ಅನಿಸ್ಲಿಕತ್ತಿತ್ತು ರೀ. ಅದಲ್ಲೇ ಅದು ಹಾರಿನ ಜೊತೆ ಮ್ಯಾಚ್ ಆತಂತೇಳಿ ಅದು ಬಿಚ್ಚಿ ಕಟ್ಟತ್ತ ಒಬ್ರು ಅನ್ನೋರು ಒಬ್ರು ಅದೇ ಇರಲಿ ಅನ್ನೋರು. ನಾವು ಹುಡುಗನ ತಂಗಿ ನಾವು ಕೂಡಿ ಅದು ಬಿಚ್ಚೆ ಕಟ್ಬಿಟ್ಟೇವ್ರಿ. ಬೇಡ ಬೇಡ ಅಂತ ಹಾರದ ಮ್ಯಾಚ್ ಆದತ್ತ. ನಮ್ಮ ಎಂಗೇಜ್ಮೆಂಟ್ ವಿಡಿಯೋ ಇದು ಆಗುತ್ತೆ. ಯಾರು ನೋಡಿದವರು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ, ನನಗೊಂದು ಬೇಜಾರು ಅಂದರೆ ನಮ್ಮ ಮನೆಯವ್ರು ಇದ್ದಿದ್ದಿಲ್ಲ ರೀ. ಎಲ್ಲರೂ ಕೂತು ಫೋಟೋ ತಗೊಂಡ್ರು ಜೋಡಿ ಮ್ಯಾಗ. ನಮ್ಮ ಮನೆಯವ್ರು ಇದ್ದಿದ್ದಿಲ್ಲ ರೀ ನಮ್ಗೆ. ಅವರು ಗೋವಾಕ್ಕೆ ಹೋಗಿದ್ದರಿಂದ ನಮ್ಮ ಮನೆಯವ್ರು ಬಂದಿದ್ದಿಲ್ಲ ರೀ. ನಾನು ಮಕ್ಳು ಕರ್ಕೊಂಡು ನಾನೇ ಬಂದಿದ್ದೀನಿ ರೀ. ಅವರು ಬಂದಿದ್ರಂದ್ರೆ ಬೇರೆ ಆಗ್ತಿತ್ತು ರೀ. ಮತ್ತು ಸ್ವಲ್ಪ ನಮ್ಗೆ ನಮ್ಮ ಹುಡುಗರ್ನು ನಮ್ಮ ಪಪ್ಪ ಇಲ್ಲ ಅಂತ ಹೇಳಕತ್ತಿದ್ರು. ಅವರು ಗೋವಾಕ್ಕೆ ಹೋಗೋದು ಬಂತು ರೀ ಡ್ಯೂಟಿ ಮೇಲೆ. ಹೀಗಾಗಿ ಈಗ ನೋಡ್ರಿ ಎಲ್ಲ ಎಂಗೇಜ್ಮೆಂಟ್ನ ಆದ ನಂತರ ಸ್ವೀಟ್ ತಿನ್ನಿಸ್ಬೇಕಂತೇಳಿ ಕೇಕ್ ತರಿಸಿದ್ದೇವೆ ರೀ. ನಾವು ಫುಲ್ ಕೇಕ್ ಕಟ್ ಮಾಡಿ ಆಚರಿಸಿದೇವೆ ರೀ. ನೋಡ್ರಿ, ಫಸ್ಟೇ ಸ್ವೀಟ್. ಈಗೆಲ್ಲ ಅವಾಗೆಲ್ಲ ಏನು ಕೇಕ್ ತಲೆನೇ ಇದ್ದಿಲ್ಲ. ಹುಡುಗನ ಅವ್ವ ಅಪ್ಪ ನೋಡ್ರಿ ಇವರು. ಈಗ ಹುಡುಗಿ ಅವ್ವ ಅಪ್ಪ ಇವ್ರು ರೀ. ಬೀಗ್ರು ರೀ ಅವರು. ಬಟ್ಟೆ ಮಾಡ್ಕೊಂಡ್ರು, ಕೂತ್ಕೊಂಡು ಫೋಟೋ ತಗೊಂಡ್ರು. ಇವರು ಹುಡುಗಿ ಅವ್ವ, ದೊಡ್ಡವ್ವ ದೊಡ್ಡಪ್ಪ ಅಂದ್ರೆ ಅಪ್ಪನ ಕಡೆ. ಇಲ್ಲಿ ಬೀಗರು ಬಟ್ಟೆ ಮಾಡ್ಕೊಂಡ್ರಿ. ಇವ್ರು ಬೀಗ್ರಿಗೆ ಬಟ್ಟೆ ಮಾಡಿದಾರ್ರಿ ನಮ್ಮ ಭಾವ, ನಮ್ಮ ಅಕ್ಕರು. ಅವ್ರದ್ದಾದ ನಂತರ ಅವರಿಗೆ ನಮ್ಮ ಮೈದ್ನನದ ನಾನು ಬದಲಿ ನಮ್ಮ ಅಣ್ಣಗೆ ಬಟ್ಟೆ ಮಾಡಿಸ್ತೀನಿ ಅಂತೇಳಿ ಅವರಿಗೆ ಮಾಡಿದಾರ್ರಿ ಬೀಗ್ರ ಬಟ್ಟೆ. ಎಷ್ಟು ಚಂದ ಅಲ್ರಿ ಎಲ್ಲ ಈ ಥರ ಮಾಡಿಸ್ಕೊಳ್ಳೋದು. ಬಟ್ಟೆ ಮಾಡ್ಕೊಂಡದ ನಂತರ ಮತ್ತು ಫೋಟೋ ಶೂಟ್ ಮಾಡ್ತಾರಂತೇಳಿ ಮತ್ತು ಕಡೆ ನಮ್ಮ ಭಾವನ ಮನೆಗೆ ಕರ್ಕೊಂಡೋಗಿ ಅಲ್ಲಿ ನಿಂದಿರಿಸಿ ಫೋಟೋದು ತೆಗೆಸಿ ಹುಡುಗಿಗೆ ನಿಂದಿರಿಸಿ ಫೋಟೋ ತೆಗ್ಸಿದ್ರಿ. ನನ್ನ ಮಗಳು ಯಾವಾಗ ಸೀರೆ ಕಳಿಯಲ್ಲ ತಂದಿರ್ಬೇಕ್ರಿ ಈಕೆ ಮನಸ್ಸಿನಾಗ. ಮೊದಲು ಡ್ರೆಸ್ ಹಾಕ್ಕೊಳ್ಳೋರು ಇವರು, ಹಿಂಗಾಗಿ ಸಾಡಿ ಹಾಕ್ಕೊಳ್ಳೋಣ ಅವ್ರಿಗೆ ಸಿಬಿತಾತವು. ಆಮೇಲೆ ಅವರು ಫೋಟೋ ತೆಗಿಯೋರ್ನು ಸ್ವಲ್ಪ ಹೇಳಿದ್ರಿ. ನನ್ನ ಮಗಳಂತ್ರ ಮೊದಲ ಈಗಿನ ಕಾಲಮಾನ್ದಾಗ ಈಗಿನ ಟ್ರೆಂಡ್ ಅವ್ರದ್ದು ಬೇರೆ ಬೇರೆ ಈ ಥರ ಆಕಿ ಹೇಳೋದಳ್ರಿ. ಹುಡುಗನ ಶೂಟ್ ಮಾಡ್ಕೊಳಗನದ ಅವರು ತೆಗೆಸಿದ್ರು. ಆಯ್ತು ಎಲ್ಲಾರ ಬೀಗರು ಕಳಿಸಿದವ್ರು ಎಲ್ಲರೂ ಜರ ಅಲ್ಲಿಟ್ಟು ಇಲ್ಲಿಟ್ಟು ಮಾತು ಹೇಳಿದೆವು. ಆಮೇಲೆ ನೋಡ್ರಿ ನನ್ನ ಮಗಳು ಫೋಟೋ ತಕ್ಕೊಕತ್ತಳು. ಎಲ್ಲ ಬಳೆ ಅದು ಹೆಂಗೆ ಹಾಕೊಂಡಾರ ನೋಡ್ರಿ ಅಕ್ಕ ತಂಗಿ ಇಬ್ಬರು. ಎಲ್ಲ ಫಂಕ್ಷನ್ ಮುಗೀತು ರೀ. ಆಮೇಲೆಲ್ಲ ಬೀಗರು ಕಳಿಸಿಂದ ಊಟ ಮಾಡಿದೆವು. ಸೊ ಗಾಯ್ಸ್, ಫೈನಲಿ ಎಂಗೇಜ್ಮೆಂಟ್ ಆಯಿತು. ಇವಾಗ ಎಲ್ಲ ಮನೆಯೆಲ್ಲ ಫುಲ್ ಕ್ಲೀನ್ ಮಾಡಿದ್ವಿ. ನಾನು ನಮ್ಮ ಅಕ್ಕನ ಮಗ ಬಂದ. ಸೊ ಸಾಕಾಗಿ ಹೋಯ್ತು ಮಾಡೋದ್ರೊಳಗೆ. ನಮ್ಮ ಅಕ್ಕಗೆ ನಾನು ರೆಡಿ ಮಾಡಿದೆ. ಮತ್ತು ಎಲ್ಲ ಹೊರಗಿನ ಕ್ಲೀನಿಂಗ್ ನಡೆದೈತಿ ನಮ್ಮದು. ಎಲ್ಲ ನಾವಿನ್ನು ಫ್ರೆಶ್ ಅಪ್ ಆಗಿಲ್ಲ, ಡ್ರೆಸ್ ಇನ್ನೂ ಚೇಂಜ್ ಮಾಡಿಬಿಟ್ಟು ಇನ್ನೂ ಹಿಂಗೆ ತಿರುಗಾಡತ್ತೆ. ಮಸ್ತ್ ಫೋಟೋ ಶೂಟ್ ಅದು ಮಾಡಿಸಿದ್ರು. ಫೋಟೋ ಶೂಟ್ ಮಾಡೋದ್ರೊಳಗೆ ಮಾಡೋದೇ ಭಾಳ ಇತ್ತು, ಬಟ್ ಆದರೂ ಮಜಾ. ಸೊ ಮದುವೆಗೂ ವಿಡಿಯೋ ಮಾಡ್ತೀನಿ ನೋಡಿರಿ ಎಲ್ಲರೂ.